ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ರಿಯಾಕ್ಟ್ ಮಾಡಿದ್ದಾರೆ. ಮತ್ತೊಮ್ಮೆ ವಿಚಾರಣೆಗೆ ಕರೆದಿದ್ರು, ಬಂದಿದ್ದೆ. ಅಧಿಕಾರಿಗಳು ವಿಚಾರಣೆಗೆ ಕರೆದಿದ್ರು, ನನ್ನ ಮೊಬೈಲ್ ವಶಕ್ಕೆ ಪಡೆಯಲಾಗಿದೆ ಅಂತ ಅವರು ರಿಯಾಕ್ಟ್ ಮಾಡಿದ್ರು. 20 ಗಂಟೆಗಳ ಸತತ ವಿಚಾರಣೆಯ ಬಳಿಕ ಮತ್ತೊಮ್ಮೆ ಇದೀಗ ವಿಚಾರಣೆಯನ್ನ ಎದುರಿಸೋದಕ್ಕೆ ಸ್ನೇಹಮಯಿ ಕೃಷ್ಣ ಅವರು ಬಂದಿದ್ದಾರೆ. ಈ ವೇಳೆ ಅವರು ರಿಯಾಕ್ಟ್ ಮಾಡಿದ್ರು, ಮತ್ತೊಮ್ಮೆ ವಿಚಾರಣೆಗೆ ಕರೆದಿದ್ರು, ಹೀಗಾಗಿ ಬಂದಿದ್ದೆ. ಅಧಿಕಾರಿಗಳು ವಿಚಾರಣೆಗೆ ಕರೆದಿದ್ರು, ನನ್ನ ಮೊಬೈಲ್ ಅನ್ನ ವಶಕ್ಕೆ ಪಡೆಯಲಾಗಿದೆ, ಫೋನ್ FSLಗೆ ಕಳುಹಿಸ್ತಾರಂತೆ. ನನ್ನ ವಿರುದ್ಧವಾಗಿ ನಟೇಶ್ ದೂರು ನೀಡಿದ್ರು. ನಾನು ಕುಗ್ಗಿಲ್ಲ, ನನ್ನ ಹೋರಾಟವನ್ನ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ರಿಯಾಕ್ಟ್ ಮಾಡಿದ್ದಾರೆ. ಶಾಲಿನಿ ರಜನೀಶ್ ಅಂತ ಆತ ಹೇಳಿದ್ದ, ಈಗ ಪ್ರಭಾವಿ ಅಧಿಕಾರಿ ಅಂತ ಆತ ಹೇಳ್ತಿದ್ದಾನೆ. ನನ್ನ ದೂರಿಗೆ ವ್ಯತಿರಿಕ್ತವಾಗಿ ನಟೇಶ್ ದೂರು ನೀಡಿದ್ರು. ಪೊಲೀಸರು ತನಿಖೆ ನಡೆಸಲಿ, ಆದ್ರೆ ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು ಕುಗ್ಗಿಲ್ಲ, ನನ್ನ ಹೋರಾಟವನ್ನು ನಾನು ಕಂಟಿನ್ಯೂ ಮಾಡ್ತೇನೆ ಅಂತ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ರಿಯಾಕ್ಟ್ ಮಾಡಿದ್ದಾರೆ. ಮತ್ತೆ ಅವರನ್ನ ವಿಚಾರಣೆಗೆ ಕರೆಯಲಾಗಿದೆ. ಈ ಹಿನ್ನೆಲೆಯಲ್ಲಿ ಅವರು ಬಂದಿದ್ರು. ಅದಕ್ಕೂ ಮುನ್ನ ಅವರು ರಿಯಾಕ್ಟ್ ಮಾಡಿದ್ರು. ಅಧಿಕಾರಿಗಳು ವಿಚಾರಣೆಗೆ ಕರೆದಿದ್ರು, ಹೀಗಾಗಿ ಬಂದಿದ್ದೀನಿ, ನನ್ನ ಮೊಬೈಲ್ ಕೂಡ ವಶಕ್ಕೆ ಪಡೆಯಲಾಗಿದೆ, ನನ್ನ ಫೋನನ್ನ FSLಗೆ ಕಳುಹಿಸ್ತಾರಂತೆ. ನನ್ನ ವಿರುದ್ಧವಾಗಿ ನಟೇಶ್ ದೂರು ನೀಡಿದ್ರು. ನಾನು ಕುಗ್ಗಿಲ್ಲ, ನನ್ನ ಹೋರಾಟವನ್ನು ನಾನು ಕಂಟಿನ್ಯೂ ಮಾಡ್ತೇನೆ ಅಂತ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ರಿಯಾಕ್ಟ್ ಮಾಡಿದ್ರು. ನಿನ್ನೆ ಸಂಜೆಯಿಂದ ವಶಕ್ಕೆ ಪಡೆದಂತಹ ಅಧಿಕಾರಿಗಳು ಸತತ 20 ಗಂಟೆಗಳ ಕಾಲ ಇವರ ವಿಚಾರಣೆಯನ್ನ ನಡೆಸಿದ್ರು. ತದನಂತರದಲ್ಲೂ ಇವರು ರಿಯಾಕ್ಟ್ ಮಾಡಿರ್ತಾರೆ. ಹಾಗೆ ಇನ್ನೊಬ್ಬ ಆರೋಪಿ ಏನಿದ್ದಾನೆ, ಸೋಷಿಯಲ್ ಮೀಡಿಯಾದಲ್ಲಿ ಆ ಆಡಿಯೋವನ್ನ ಅಪ್ಲೋಡ್ ಮಾಡಿದಂತ ಆತ, ಅಂದ್ರೆ ವಿನೋದ್ ಅಂತ, ಮೂಲತಃ ಮೈಸೂರಿನವನು, ಆತನನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ವಿಚಾರಣೆ ಕೂಡ ನಡೀತಾ ಇದೆ. ಇನ್ನೊಂದು ಕಡೆ ಈಗ ಮತ್ತೆ ವಿಚಾರಣೆಗೆ ಹಾಜರಾಗಿದ್ರು ಸ್ನೇಹಮಯಿ ಕೃಷ್ಣ ಅವರು. ಈ ಸಂದರ್ಭದಲ್ಲಿ ರಿಯಾಕ್ಟ್ ಕೂಡ ಮಾಡಿದ್ರು. ಅಂದ್ರೆ ಇನ್ನೊಂದ್ಸಲ ನನ್ನನ್ನು ವಿಚಾರಣೆಗೆ ಕರೆದಿದ್ರು, ಹೀಗಾಗಿ ನಾನು ಬಂದಿದ್ದೀನಿ. ಅಧಿಕಾರಿಗಳು ನನ್ನನ್ನು ವಿಚಾರಣೆಗೆ ಕರೆದಿದ್ರು, ಜೊತೆಗೆ ನನ್ನ ಮೊಬೈಲ್ ಕೂಡ ವಶಕ್ಕೆ ಪಡೆಯಲಾಗಿದೆ, ಈ ಫೋನನ್ನು FSLಗೆ ಕಳುಹಿಸ್ತಾರಂತೆ. ನನ್ನ ವಿರುದ್ಧವಾಗಿ ನಟೇಶ್ ಅವರು ದೂರನ್ನ ನೀಡಿದ್ರು. ಆದರೆ ಯಾವುದೇ ಕಾರಣಕ್ಕೂ ಕೂಡ ನಾನು ಕುಗ್ಗಿ ಹೋಗಿಲ್ಲ, ನನ್ನ ಹೋರಾಟ ಏನಿದೆ ಅದನ್ನು ನಾನು ಕಂಟಿನ್ಯೂ ಮಾಡ್ತೇನೆ. ಶಾಲಿನಿ ರಜನೀಶ್ ಅಂತ ಆತ ಹೇಳಿದ್ದ. ಅಂದ್ರೆ ಈ ಒಂದು ಪ್ರಮೋಷನ್ ವಿಚಾರವಾಗಿ ನಡೆದಂಥ ಒಂದು ಘಟನೆ ಇದು. ಇದರಲ್ಲಿ ಆತ ಅಂದ್ರೆ ವಿನೋದ್, ಮೈಸೂರಿನ ವಿನೋದ್, ಈತ ಶಾಲಿನಿ ರಜನೀಶ್ ಅಂತ ಆತ ಹೇಳಿದ್ದ. ಆದರೆ ಈಗ ಪ್ರಭಾವಿ ಅಧಿಕಾರಿ ಅಂತ ಆತ ಹೇಳ್ತಾ ಇದ್ದಾನೆ. ನಾನು ಏನು ದೂರನ್ನ ಕೊಟ್ಟಿದ್ದೇನೆ ಅದಕ್ಕೆ ವ್ಯತಿರಿಕ್ತವಾಗಿ ನಟೇಶ್ ದೂರನ್ನ ನೀಡಿದ್ರು. ಪೊಲೀಸರು ನೀಟಾಗಿ ತನಿಖೆಯನ್ನ ನಡೆಸಲಿ ಅಂತ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರು ರಿಯಾಕ್ಟ್ ಮಾಡಿದ್ದಾರೆ. ಫೋನ್ ಮಾಡಿ ಬರಕ್ಕೆ ಹೇಳಿದ್ರು, ಬಂದಿದೆ. ನನ್ನ ಮೊಬೈಲ್ನು ಕೂಡ ವಶಪಡಿಸ್ಕೊಂಡೆ. ಅದನ್ನು ವಿಧಿವಿಜ್ಞಾನ ಪ್ರಕಾರ ಕಳಿಸಿ ಹೋಗಿ ತೆಗೆದುಕೊಳ್ಳೋದು. ನಾವು ಮೊಬೈಲ್ ಬೇಕಂತ ಕೇಳಿದ್ರು, ನಾನು ಮೊಬೈಲ್ನ ಕೊಟ್ಟಿದ್ದೀನಿ. ಅದನ್ನು ಅವರು ಅಮಾನತುಪಡಿಸ್ಕೊಂಡೆ. ಬೆಳಗ್ಗೆ ತೊಗೊಂಡಿಲ್ಲ ಮಂಗಳವಾರ ಬನ್ನಿ, ನಾನು ವಿಚಾರಿಸ್ಬಿಟ್ಟು ಹೇಳ್ತೀನಿ, ನಿಮ್ಮ ಮೊಬೈಲ್ ಅವಶ್ಯಕತೆ ಇದೆಯಲ್ಲ ಅಂತ ತಿಳ್ಕೊಂಡು ಹೇಳ್ತೀನಿ ಅಂತ ಹೇಳಿದ್ರು. ಆಮೇಲೆ ಇವತ್ತು ಅವರು ಮಾತಾಡಿದಾಗ ಅವ್ರು ಮೊಬೈಲ್ ಬೇಕು ಅಂತ ಹೇಳಿದ್ರು. ಆ ಕಾರಣಕ್ಕೆ ಫೋನ್ ಮಾಡಿ ಬನ್ನಿ ಅಂತ ಹೇಳಿ ನಾನು ಬಂದು ಫೋನ್ ಕೊಟ್ಟಿದ್ದೆ. ಈಗ ನಿಮ್ಗೆ ಮಾಹಿತಿ ಕೊಟ್ಟಂಥ ವ್ಯಕ್ತಿ ಏನಾದ್ರು ಮಿಸ್ಲೀಡ್ ಮಾಡೋದ್ರ ತಮ್ಮ? ಅದೇ ಸರ್, ಅವರು ತಮ್ಮ ಮಾಹಿತಿಗೋಸ್ಕರ ಶಾಲಿನಿ ರಜನೀಶ್ ಅಂತೇಳಿ ಸ್ಪಷ್ಟ ಹೇಳಿ, ಸೊ ಈಗ ನಾನು ಶಾಲಿನಿ ರಜನೀಶ್ ಅಂತ ಹೇಳಿಲ್ಲ, ಪ್ರಭಾವಿ ಅಧಿಕಾರಿ ಅಂತ ಹೇಳಿದೆ ಅಂತೇಳಿ ಫೋನ್ ಮಾಡಿ ಬರಕ್ಕೆ ಹೇಳಿದ್ರು. ಬಂದಿದೆ. ನನ್ನ ಮೊಬೈಲ್ನು ಕೂಡ ವಶಪಡಿಸ್ಕೊಂಡೆ. ಎಸ್, ಈಗ ಮತ್ತೊಮ್ಮೆ ವಿಚಾರಣೆಗಾಗಿ ಸ್ನೇಹಮಯಿ ಕೃಷ್ಣ ಅವರು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಮಾಧ್ಯಮಗಳಿಗೆ ರಿಯಾಕ್ಟ್ ಕೂಡ ಮಾಡಿದ್ರು. ಅಂದರೆ ಈ ಒಂದು ಪ್ರಕರಣ ಏನಿದೆ ಚೆನ್ನಾಗಿ ತನಿಖೆ ಆಗಬೇಕು, ನನಗೆ ನ್ಯಾಯ ಸಿಗುತ್ತೆ, ಜೊತೆಗೆ ಇಷ್ಟೆಲ್ಲ ಏನೋ ಒಂದು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಇದರಿಂದ ನಾನು ಕುಗ್ಗಿಲ್ಲ, ನನ್ನ ಹೋರಾಟವನ್ನು ನಾನು ಕಂಟಿನ್ಯೂ ಮಾಡ್ತೇನೆ. ನನ್ನ ವಿರುದ್ಧವಾಗಿ ನಟೇಶ್ ದೂರು ನೀಡಿದ್ರು. ಇದರ ಜೊತೆಗೆ ಇನ್ನೊಬ್ಬ ಅಂದರೆ ಈ ವಿನೋದ್ ಎಂಬಾತನ ಮಾತನ್ನು ನಾನು ನಂಬಿದ್ದೆ, ಆತ ಶಾಲಿನಿ ರಜನೀಶ್ ಅಂತ ಹೇಳಿದ್ದ. ಆದರೆ ಈಗ ಪ್ರಭಾವಿ ಅಧಿಕಾರಿ ಅಂತ ಆತ ಹೇಳ್ತಾ ಇದ್ದಾರೆ. ಕರೆಕ್ಟಾಗಿ ತನಿಖೆ ಆಗಲಿ ಅಂತ ಸ್ನೇಹಮಯಿ ಕೃಷ್ಣ ರಿಯಾಕ್ಟ್ ಮಾಡಿದ್ದಾರೆ.